ಮಾರ್ಕನು ಬರೆದಂಥ ಸುವಾರ್ತೆ 10ನೇ ಅಧ್ಯಾಯ 21ನೆಯ ವಾಕ್ಯ. ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಈ ವಾಕ್ಯದಲ್ಲಿ ಒಬ್ಬ ಐಶ್ವರ್ಯವಂತನು ಯೇಸುಕ್ರಿಸ್ತನ ಬಳಿಗೆ ಬಂದು ಕೆಲವೊಂದು ಮಾತುಗಳನ್ನು ಆಡುವಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಯೇಸುಕ್ರಿಸ್ತನ ಬಳಿಯಲ್ಲಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದರೆ ಏನು ಮಾಡಬೇಕೆಂಬುದಾಗಿ ಆತನನ್ನು ಕೇಳಿದಾಗ, ಯೇಸುಕ್ರಿಸ್ತನು ಅವನಿಗೆ ಧರ್ಮಶಾಸ್ತ್ರದಲ್ಲಿ ನಿನಗೆ ಕೊಡಲ್ಪಟ್ಟಿರುವಂಥ ಆಜ್ಞೆಗಳನ್ನು ಅನುಸರಿಸು ಎಂಬುದಾಗಿ ಹೇಳುವಾಗ, ಅವನಾದರೂ ನಾನು ಚಿಕ್ಕಂದಿನಿಂದ ಇಲ್ಲಿಯವರೆಗೂ ಅದನ್ನು ಅನುಸರಿಸುತ್ತಲೇ ಇದ್ದೇನೆಂಬುದಾಗಿ ಉತ್ತರ ಕೊಡುತ್ತಾ ಇದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಅವನನ್ನು ದೃಷ್ಟಿಸಿ ನೋಡಿ ಅವನನ್ನು ಪ್ರೀತಿಸಿ ಅವನಿಗೊಂದು ವಿಷಯವನ್ನು ಹೇಳುತ್ತಾ ಇದ್ದಾರೆ. ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂಬುದಾಗಿ. ಆದರೆ ಆ ವ್ಯಕ್ತಿಯಾದರೂ ಬಹಳ ಆಸ್ತಿವಂತನಾಗಿದ್ದರಿಂದ ಮುಖ ಬಾಡಿದವನಾಗಿ ದುಃಖದಿಂದ ಸ್ಥಳದಿಂದ ಹಿಂತಿರುಗಿ ಹೋದನೆಂಬುದಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಅಂದರೆ ಇಲ್ಲಿ ಗಮನಿಸುವಾಗ ಯೇಸು ಕ್ರಿಸ್ತನು ಅವನನ್ನು ಪ್ರೀತಿಯಿಂದ ನೋಡಿ ಮಾತುಗಳನ್ನು ಹೇಳುತ್ತಾ ಇದ್ದಾರೆ. ಆದರೆ ಅವನಿಗಾದರೂ ದೇವರ ಮೇಲಿದ್ದಂಥ ಪ್ರೀತಿಯು ಆಸ್ತಿಯನ್ನು ನೋಡುವಾಗ, ತನ್ನ ಸಂಪತ್ತನ್ನು ನೋಡುವಾಗ ಅದು ಕಡಿಮೆಯಾಗಿ ಹೋಯಿತು. ಅದನ್ನೇ ಯೇಸು ಕ್ರಿಸ್ತನು ಇಲ್ಲಿ ನಿನಗೆ ಒಂದು ವಿಷಯ ಕಡಿಮೆ ಆಗಿದೆ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ಅಂದ್ರೆ ಅವನಿಗೆ ದೇವರ ಮೇಲಿದ್ದಂಥ ಪ್ರೀತಿಗಿಂತ ಆಸ್ತಿಯ ಮೇಲೆ ಹೆಚ್ಚಿನ ಪ್ರೀತಿಯ ಒಂದು ಆಸೆ ಇತ್ತು. ಅದರ ನಿಮಿತ್ತವಾಗಿ ಅಂದವನು ಯೇಸುವನ್ನು ಹಿಂಬಾಲಿಸುವಂತ ಅವಕಾಶವನ್ನ ಕಳೆದುಕೊಂಡು ಆತನಿಂದ ಅಗಲಿ ಹೋದನು. ಇದೇ ಪ್ರಕಾರವಾಗಿ ದಿವಸಗಳಲ್ಲಿ ದೇವರು ನಿಮ್ಮನ್ನ ನೋಡಿ ಕೆಲವೊಂದು ವಿಷಯಗಳನ್ನ ಹೇಳುವಾಗ ಅದು ನಿತ್ಯ ಜೀವಕ್ಕೆ ಅನುಗುಣವಾಗಿಯೇ ಹೇಳುವಂಥದ್ದು. ಹಾಗೆ ಆತನು ಹೇಳುವಾಗ ಬಹಳ ಪ್ರೀತಿಯಿಂದ ನಿಮ್ಮ ಮೇಲೆ ಬಹಳ ಅಕ್ಕರೆಯನ್ನ ಇಟ್ಟು ಮಮತೆಯನ್ನ ಇಟ್ಟು ನಿಮಗೆ ಆ ವಿಷಯವನ್ನ ತಿಳಿಸುವಂಥದ್ದು. ಆದರೆ ನೀವು ಅದನ್ನ ಮಾಡಬೇಕಂದ್ರೆ ನಿಮಗೆ ದೇವರ ಮೇಲೆ ಹೆಚ್ಚಿನ ಪ್ರೀತಿ ಇರಬೇಕು. ಲೋಕದ ಮೇಲೆ, ಹಣದ ಮೇಲೆ, ಅಧಿಕಾರದ ಮೇಲೆ, ಬೇರೆ ಯಾವುದೇ ವಿಷಯದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ಇರುವುದಾದರೂ ದೇವರು ಪ್ರೀತಿಯಿಂದ ಹೇಳುವಂತ ಮಾತುಗಳನ್ನ ನಿಮಗೆ ಅನುಸರಿಸುವುದಕ್ಕಾಗಲಿ ಅದಕ್ಕೆ ವಿಧೇಯರಾಗುವುದಕ್ಕಾಗಲಿ ಸಾಧ್ಯವೇ ಆಗುವುದಿಲ್ಲ. ಆದ್ದರಿಂದ ಈ ದಿವಸಗಳಲ್ಲಿ ಎಲ್ಲ ಆಜ್ಞೆಗಳು ಪ್ರವಾದನೆ ಗ್ರಂಥಗಳಿಗೆ ಆಧಾರವಾಗಿರುವಂತ ದೇವರ ಪ್ರೀತಿಯಲ್ಲಿ ನಾವು ನೆಲೆಗೊಂಡಿರುವಂತೆ ಆತನನ್ನು ಪೂರ್ಣ ಆತ್ಮದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸುವ ಹಾಗೆ ನಮ್ಮಂತೆ ನಮ್ಮ ನೆರೆಯವರನ್ನು ಕೂಡ ಪ್ರೀತಿಸುವ ಹಾಗೆ ಕ್ರಿಸ್ತನ ಪ್ರೀತಿಯಲ್ಲಿ ನಾವು ನೆಲೆಗೊಂಡು ಜೀವಿಸುವುದಾದರೆ ನಿಶ್ಚಯವಾಗಿ ಆ ಮಾರ್ಗವು ನಮ್ಮನ್ನು ಪರಲೋಕದ ಕಡೆಗೆ ನಡೆಸುತ್ತದೆ. ನಮ್ಮ ಮೂಲಕವಾಗಿ ದೇವರ ಆಗ್ರಹಗಳು ನೆರವೇರುತ್ತವೆ. ದೇವರು ಜೀವಿತಗಳಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿ ವಿಶೇಷವಾಗಿ ಮುನ್ನಡೆಸುತ್ತಾರೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನಮ್ಮನ್ನು ನೋಡಿ ಪ್ರೀತಿಯಿಂದ ಹೇಳುವಂತ ಮಾತುಗಳಿಗೆ ನಾವು ಮನಪೂರ್ವಕವಾಗಿ ವಿಧೇಯರಾಗುವುದಾದರೆ ನಿಶ್ಚಯವಾಗಿ ನಮ್ಮ ಮೇಲೆ ತೋರಿ ಬಂದಂತಹ ದೇವರ ಪ್ರೀತಿಯು ಎಂದಿಗೂ ನಷ್ಟವಾಗದೆ ಅದು ನಿತ್ಯ ಜೀವಕ್ಕೆ ನಮ್ಮನ್ನು ನಡೆಸುತ್ತದೆ ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾಗಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಕೇಳಿಕೊಂಡು ಬಂದಂಥ ವ್ಯಕ್ತಿಯಾದರೂ ನೀನು ಅವನನ್ನು ನೋಡಿ ಅವನಿಗೆ ಪ್ರೀತಿಯಿಂದಪ್ಪ ಹೇಳಿದಂಥ ಕಾರ್ಯಗಳಿಗೆ ವಿಧೇಯನಾಗುವುದಕ್ಕೆ ಆಗದೆ ನಿನ್ನನ್ನು ಪ್ರೀತಿಸುವಂಥ ಮನಸ್ಸಿಲ್ಲದೆ ನಿನಗಿಂತಲೂ ಹೆಚ್ಚಾಗಿ ಆಸ್ತಿಯನ್ನು, ಲೋಕದ ಕಾರ್ಯಗಳನ್ನು ಪ್ರೀತಿಸಿ ನಿನ್ನನ್ನು ಬಿಟ್ಟು ಅಗಲಿ ಹೋದಂತೆ ಅಪ್ಪ, ಈ ದಿವಸಗಳಲ್ಲಿ ಬೇರೆ ಯಾವುದರ ಮೇಲೆ ನಮಗಿರುವಂಥ ಹೆಚ್ಚಿನ ಪ್ರೀತಿಯು ನಿನ್ನಿಂದ ನಮ್ಮನ್ನು ಅಗಲಿಸುತ್ತದೆ ಎಂಬುದನ್ನು ತಿಳಿದು ನಿನ್ನ ಪ್ರೀತಿಯಲ್ಲಿ ನೆಲೆಗೊಂಡಿದ್ದು ಅಪ್ಪ, ನಿನ್ನನ್ನು ಮೆಚ್ಚಿಸುತ್ತಾ ನಡೆಯುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಯೇಸುವೆ, ನಿಮ್ಮನ್ನು ಪೂರ್ಣ ಆತ್ಮದಿಂದಲೂ ಪ್ರಾಣದಿಂದಲೂ ಶಕ್ತಿಯಿಂದಲೂ ಪ್ರೀತಿಸುವ ಹಾಗೆ ವಿಶೇಷವಾಗಿ ಅಪ್ಪ ನಿನಗೆ ವಿಧೇಯರಾಗಿ ನಡೆದುಕೊಳ್ಳುವಂಥ ಆ ಕೃಪೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ. ನಮ್ಮನ್ನು ಪ್ರೀತಿಸುವ ಹಾಗೆ ನಾವು ನೆರೆಯವರನ್ನ ಪ್ರೀತಿಸಿ ಆ ನಿನ್ನ ಪೂರ್ಣ ಆಜ್ಞೆಗಳನ್ನು ನೆರವೇರಿಸುವುದಕ್ಕೆ
ನಮಗೆ ಸಹಾಯ ಮಾಡು. ಪ್ರೀತಿಯಲ್ಲಿ ನೆಲೆಗೊಂಡಿದ್ದು ಜೀವಿಸುವಂಥ ವಿಶೇಷ ಕೃಪೆಯನ್ನು ಅನುಗ್ರಹಿಸು, ಆಶೀರ್ವದಿಸು ಕರ್ತನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವಿತಕ್ಕೆ ವಿರೋಧವಾಗಿ ನಿಂತಿರುವಂಥ ತಡೆಗಳು ನೀಗಲಿ. ಯೇಸುವಿನ ನಾಮದಲ್ಲಿ ಬಿಡುಗಡೆಗಳು ಸಂಭವಿಸಲಿ. ಆಶೀರ್ವಾದವು, ಮೇಲುಗಳು, ಸಕಲ ಸಂಪೂರ್ಣತೆಗಳು ಜೀವಿತಗಳಿಗೆ ಅನುಗ್ರಹಿಸಲ್ಪಡಲಿ. ವಿಶೇಷವಾಗಿ ಆಶೀರ್ವದಿಸು ಕರ್ತನೆ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನವನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.